ನಮಸ್ಕಾರ. ಇಂದಿನ ನಮ್ಮ ಚರ್ಚೆ ಒಂದು ಬಹಳ ದೊಡ್ಡ ತಲೆತಿರುಗಿಸುವ ಪ್ರಶ್ನೆಯನ್ನ ಕೆದಕಲಿದೆ. ಹೌದು. ಸಾಮಾನ್ಯವಾಗಿ ನಾವು ದೇವರನ್ನ ನಮ್ಮ ವಿಶ್ವದ ಸೃಷ್ಟಿಕರ್ತ ಅಂತ ಯೋಚಿಸ್ತೀವಿ. ಆದ್ರೆ ನಮ್ಮ ಮುಂದಿರುವ ಆಕರಗಳು ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತವೆ. ಹೌದು. ಅಂದ್ರೆ ದೇವ್ರು ಕೇವಲ ನಮ್ಮ ವಿಶ್ವವನ್ನ ಸೃಷ್ಟಿ ಮಾಡಿದ್ದಲ್ಲ, ಅಲ್ಲ, ಬದಲಿಗೆ ಸಮಯ ಮತ್ತೆ ದೇಶ ಅಂದ್ರೆ ಟೈಮ್ ಅಂಡ್ ಸ್ಪೇಸ್ ಅಂತೀವಲ್ಲ, ಆ ಚೌಕಟ್ಟಿನಿಂದನೇ ಸಂಪೂರ್ಣವಾಗಿ ಹೊರಗಿರುವನು ಅಂತ ವಾದಿಸ್ತವೆ. ನಿಖರವಾಗಿ. ಇದು ನಮ್ಮ ಸಾಮಾನ್ಯ ಗ್ರಹಿಕೆಯನ್ನೇ ಪ್ರಶ್ನೆ ಮಾಡುವಂಥದ್ದು ಅಲ್ವಾ? ಖಂಡಿತ. ಈ ಆಕರಗಳ ಮುಖ್ಯ ಉದ್ದೇಶವೇ ಅದು ಅಂತ ಕಾಣಿಸ್ತೆ. ದೇವರು ಹೇಗೆ ಕಾಲದೇಶವನ್ನು ಮೀರಿದಾನೆ ಮತ್ತು ತ್ರಿತ್ವದ ಪರಿಕಲ್ಪನೆ ಅಂದ್ರೆ ಪರಮಪಿತ, ಕುಮಾರ ಮತ್ತು ಪವಿತ್ರಾತ್ಮ. ಹೌದು, ಈ ಮೂರು ವ್ಯಕ್ತಿತ್ವಗಳು ಈ ವಿಶ್ವದೊಂದಿಗೆ ಹೇಗೆ ಸಂಬಂಧ ಹೊಂದಿವೆ ಅನ್ನೋದನ್ನ ವಿಶ್ಲೇಷಿಸ್ತವೆ. ಹಾಗಾದ್ರೆ ನಮ್ಮ ಇವತ್ತಿನ ಈ ಚರ್ಚೆಯ ಮುಖ್ಯ ಉದ್ದೇಶ ಅಂದ್ರೆ ಈ ಒಂದು ದೊಡ್ಡ ಕಲ್ಪನೆಯನ್ನ ಇದನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಅಲ್ವಾ? ಕಾಲ ಮತ್ತು ದೇಶಗಳೇ ದೇವರ ಸೃಷ್ಟಿಯಾಗಿದ್ರೆ ಅವುಗಳ ಸೃಷ್ಟಿಕರ್ತ ಅವುಗಳಿಗೆ ಹೇಗೆ ಬದ್ಧನಾಗಿರಲು ಸಾಧ್ಯನೇ ಇಲ್ಲ. ಬನ್ನಿ ಈ ಆಳವಾದ ವಿಚಾರವನ್ನು ಒಮ್ಮೆ ವಿಶ್ಲೇಷಿಸೋಣ. ಸರಿ, ಹಾಗಾದ್ರೆ ಮೊದಲನೇ ಪಾಯಿಂಟ್, ದೇವರು ಕಾಲ ಮತ್ತು ದೇಶವನ್ನು ಮೀರಿದವನು ಅನ್ನೋ ವಿಚಾರ. ನಮ್ಮ ಆಕರಗಳು ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಒಂದು ಪ್ರಸಿದ್ಧ ವಚನವನ್ನ ಉಲ್ಲೇಖಿಸುತ್ತವೆ. ಅಲ್ಲಿ ಹೀಗೆ ಹೇಳಲಾಗಿದೆ: ಮರಣಕ್ಕಾಗಲಿ ಜೀವಕ್ಕಾಗಲಿ, ಈಗಿನದಕ್ಕಾಗಲಿ ಮುಂದಣದಕ್ಕಾಗಲಿ. ಆ ಮಾತುಗಳು ಈಗಿನದು ಮತ್ತು ಮುಂದಣದು. ಹೌದು. ಎತ್ತರಕ್ಕಾಗಲಿ ಆಳಕ್ಕಾಗಲಿ ಬೇರೆ ಯಾವ ಸೃಷ್ಟಿಗಾಗಲಿ ನಮ್ಮನ್ನು ದೇವರ ಪ್ರೀತಿಯಿಂದ ಅಗಲಿಸಲಾರದು. ಇಲ್ಲಿ ಕೆಲವು ಪದಗಳು ಬಹಳ ಮುಖ್ಯವಾದ ಸುಳಿವುಗಳನ್ನ ಕೊಡ್ತಾವೆ. ನೀವು ಹೇಳ್ದಾಗೆ ಈಗಿನದು ಮತ್ತು ಮುಂದಣದು ಅನ್ನೋದು ಸ್ಪಷ್ಟವಾಗಿ ಸಮಯವನ್ನು ಸೂಚಿಸುತ್ತೆ. ಸರಿ. ಅದೇ ರೀತಿ ಎತ್ತರ ಮತ್ತು ಆಳ ಎಂಬುದು ಅದು ದೇಶವನ್ನ ಅಂದ್ರೆ ಸ್ಪೇಸ್ ಅಥವಾ ಸ್ಥಳವನ್ನು ಸೂಚಿಸುತ್ತೆ. ಓ, ಹಾಗಾದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ವಚನವು ಸಮಯ ಮತ್ತು ಸ್ಥಳವನ್ನ ಕೂಡ ಬೇರೆ ಯಾವ ಸೃಷ್ಟಿಯ ಹಾಗೆ ಒಂದು ಸೃಷ್ಟಿಯಂತ ಪರಿಗಣಿಸ್ತಾ ಇದೆ. ನಿಖರವಾಗಿ ಅದೇ ಈ ವಾದದ ಅಡಿಪಾಯ. ಸಮಯ ಮತ್ತು ಸ್ಥಳ ದೇವರ ಸೃಷ್ಟಿಯಾಗಿದ್ರೆ ದೇವರು ಅವುಗಳ ಕಂಟ್ರೋಲ್ನಲ್ಲಿ ಇಲ್ಲ, ಅವು ದೇವರ ಕಂಟ್ರೋಲ್ನಲ್ಲಿವೆ. ಎಕ್ಸಾಕ್ಟ್ಲಿ. ಇದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಒಂದು ಸುಲಭವಾದ ಉದಾಹರಣೆ ಕೊಡಬಹುದು. ಒಬ್ಬ ಲೇಖಕ ಮತ್ತೆ ಆತ ಬರೆದ ಪುಸ್ತಕವನ್ನ ಕಲ್ಪಿಸ್ಕೊಳ್ಳಿ. ಓಕೆ. ನಾವು ಅಂದ್ರೆ ಆ ಪುಸ್ತಕದ ಪಾತ್ರಗಳು ಕಥೆಯೊಳಗಿನ ಸಮಯಕ್ಕೆ ಬದ್ಧರಾಗಿದ್ದೇವೆ. ನಮಗೆ ಮೊದಲನೇ ಅಧ್ಯಾಯದ ನಂತರನೇ ಎರಡನೇ ಅಧ್ಯಾಯ ಬರೋದು. ಹೌದು, ನಾವು ಕಥೆಯ ಒಂದು ಭಾಗ. ಆದ್ರೆ ಲೇಖಕ ಆ ಕಥೆಯಿಂದ ಹೊರಗಿದ್ದಾನೆ. ಆತನಿಗೆ ಮೊದಲನೇ ಪೇಜ್, ಮಧ್ಯದ ಪೇಜ್ ಮತ್ತೆ ಕೊನೆ ಪೇಜ್ ಎಲ್ಲವನ್ನೂ ಒಂದೇ ಸಮಯದಲ್ಲಿ ನೋಡೋಕೆ, ಬದಲಾಯಿಸೋಕೆ ಶಕ್ತಿ ಇರುತ್ತೆ. ಆಹಾ. ಆಕರಗಳ ಪ್ರಕಾರ ದೇವರಿಗೆ ನಮ್ಮ ಇತಿಹಾಸ ಮತ್ತು ಭವಿಷ್ಯ ಕೂಡ ಹಾಗೇನೆ. ಆತ ಸಮಯದ ಹೊರಗೆ ನಿಂತು ಎಲ್ಲವನ್ನೂ ಏಕಕಾಲದಲ್ಲಿ ಗ್ರಹಿಸಬಲ್ಲ. ಇದು ನಿಜಕ್ಕೂ ತಲೆ ತಿರುಗಿಸುವ ಕಲ್ಪನೆ. ಅಂದ್ರೆ ನಮ್ಮ ಭೂತ, ವರ್ತಮಾನ, ಭವಿಷ್ಯ ಎಲ್ಲವೂ ಆತನಿಗೆ ಒಂದೇ ಕ್ಷಣದಲ್ಲಿ ಕಾಣಿಸುತ್ತೆ. ಹಾಗಿದ್ರೆ ದೇವರ ಅಗಾಧತೆಯ ಮುಂದೆ ಈ ಸೃಷ್ಟಿ ಎಷ್ಟು ಸಣ್ಣದು. ಈ ವ್ಯತ್ಯಾಸವನ್ನ ತೋರಿಸೋಕೆ ಆಕರಗಳು ಯೆಶಾಯ 40ನೇ ಅಧ್ಯಾಯದ ಉದಾಹರಣೆ ಕೊಡುತ್ತವೆ. ಅಲ್ಲಿ ದೇವರ ಮುಂದೆ ಜನಾಂಗಗಳು ತೊಟ್ಟಿಯಲ್ಲಿನ ನೀರಿನ ಒಂದು ಹನಿಯ ಹಾಗೆಯೂ ಅಂತ ಹೇಳಲಾಗಿದೆ. ಒಂದು ಹನಿಯಷ್ಟೇನಾ? ಅಷ್ಟೇ. ಮತ್ತು ದ್ವೀಪಗಳು ಎದ್ದು ಹೋಗುವ ಧೂಳಿನ ಹಾಗೆಯೂ ಇವೆ ಅಂತ. ಇದು ಕೇವಲ ಒಂದು ಕಾವ್ಯ ಅಲ್ಲ. ದೇವರ ಅನಂತ ಸ್ವರೂಪದ ಮುಂದೆ ಸೃಷ್ಟಿಯ ಕಾಲ, ದೇಶ ಎಷ್ಟು ಸಣ್ಣದು ಅಂತ ಒತ್ತಿ ಹೇಳುತ್ತೆ. ಅಂದ್ರೆ ಸೃಷ್ಟಿ ಅನ್ನೋದು ದೇವರ ಮುಂದೆ ಬಹುತೇಕ ಏನೂ ಅಲ್ಲ ಅನ್ನೋ ಹಾಗೆ. ಹೌದು. ಆಕರಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೇವರು ಇರುವುದರ ಅಂದ್ರೆ ಎಕ್ಸಿಸ್ಟೆನ್ಸ್ ಮತ್ತು ಇಲ್ಲದಿರುವುದರ ಅಂದ್ರೆ ನಾನ್ ಎಕ್ಸಿಸ್ಟೆನ್ಸ್ ಎರಡಕ್ಕೂ ದೇವರಾಗಿದ್ದಾನೆ ಅಂತ ವಾದಿಸ್ತವೆ. ಅಂದ್ರೆ ಹೇಗೆ? ಅಂದ್ರೆ ಆತನು ಕರಿದಾಗ ಅಸ್ತಿತ್ವ ಇಲ್ಲದ್ದು ಅಸ್ತಿತ್ವಕ್ಕೆ ಬರುತ್ತೆ, ಆತ ಕಳುಹಿಸಿದಾಗ ಅಸ್ತಿತ್ವದಲ್ಲಿರೋದು ಇಲ್ವಾಗುತ್ತೆ. ಈ ದೃಷ್ಟಿಯಿಂದ ನೋಡಿದಾಗ ಕಾಲದೇಶ ಅನ್ನೋದು ದೇವರ ವಾಸ್ತವದ ಮುಂದೆ ಬಹುತೇಕ ಇಲ್ಲದ ಹಾಗೇನೆ ಸರಿ. ಅದು ಅವನ ಇಚ್ಛೆಯಿಂದ ಮಾತ್ರ ಇದೆ. ಇದು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಹಾಗಾದ್ರೆ ಈ ವಿಶ್ವವನ್ನು ಮೀರಿರುವ ದೇವರು ತ್ರಿತ್ವದ ರೂಪದಲ್ಲಿ ತನ್ನ ಸೃಷ್ಟಿಯೊಂದಿಗೆ ಹೇಗೆ ಸಂಬಂಧ ಇಟ್ಕೊಂಡಿದ್ದಾನೆ? ಇಲ್ಲಿಂದ ವಿಷಯ ಬಹಳ ಸ್ವಾರಸ್ಯಕರವಾಗುತ್ತೆ. ಹೌದು. ವಿಶೇಷವಾಗಿ ಪರಮಪಿತಾ ದೇವರು ಮತ್ತು ಕುಮಾರನಾದ ದೇವರ ಬಗ್ಗೆ ಆಕರಗಳು ಏನ್ ಹೇಳುತ್ತವೆ? ಹೌದು. ತಂದೆ ಮತ್ತು ಮಗ ಇಬ್ಬರೂ ಕಾಲ ಮತ್ತು ದೇಶಕ್ಕಿಂತ ಶ್ರೇಷ್ಠರು ಮತ್ತು ಸಮಾನರು ಅಂತ ಸ್ಥಾಪಿಸೋಕೆ ಆಕರಗಳು ಬಹಳಷ್ಟು ಶ್ರಮವಹಿಸ್ತವೆ. ಇದೊಂದು ತಾರ್ಕಿಕ ವಾದಸರಣಿಯ ಹಾಗೆ ಮಂಡಿಸಲಾಗಿದೆ. ಅದನ್ನೇ ಹೇಗೆ ವಿವರಿಸಲಾಗಿದೆ?
ಈ ಸಮಾನತೆಯನ್ನ ಸ್ಥಾಪಿಸೋಕೆ ಆಕರಗಳು ಹೊಸ ಒಡಂಬಡಿಕೆಯ ಹಲವು ಕಡೆಗಳಿಂದ ಪುರಾವೆಗಳನ್ನ ತರ್ತವೆ. ಉದಾಹರಣೆಗೆ ಎಫೆಸದವರಿಗೆ ಬರೆದ ಪತ್ರದಲ್ಲಿ ಎಲ್ಲರ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರಿಗಿಂತ ಮೇಲೆಯೂ ಎಲ್ಲರ ಮೂಲಕವೂ ಎಲ್ಲರಲ್ಲಿಯೂ ಇದ್ದಾನೆ ಅಂತ ಹೇಳಲಾಗಿದೆ. ಅಂದ್ರೆ ಇಡೀ ಸೃಷ್ಟಿ ತಂದೆಯಲ್ಲಿದೆ ಅಂತ. ಹೌದು. ಈಗ ಇದನ್ನು ಕುಮಾರನ ವಿಷಯಕ್ಕೆ ತರೋಣ. ಸರಿ, ಕುಮಾರನ ವಿಷಯದಲ್ಲೂ ಇದೇ ರೀತಿಯ ವಾದ ಇದೆಯಾ? ಖಂಡಿತ. ಕೊಲೊಸೆಯವರಿಗೆ ಬರೆದ ಪತ್ರದಲ್ಲಿ ಕುಮಾರನ ಬಗ್ಗೆ ಸಮಸ್ತವು ಆತನ ಮೂಲಕವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು, ಸಮಸ್ತವು ಆತನಲ್ಲಿಯೇ ನಿಂತಿದೆ ಅಂತ ಹೇಳಲಾಗಿದೆ. ಆಹಾ, ಅಂದ್ರೆ ಇಡೀ ಸೃಷ್ಟಿಯು ತಂದೆ ಮತ್ತೆ ಮಗ ಇಬ್ಬರಲ್ಲೂ ಅಡಕವಾಗಿದೆ, ಇಬ್ಬರೂ ಅದನ್ನ ಒಟ್ಟಿಗೆ ಪೋಷಿಸ್ತಾರೆ ಅಂತಾಯ್ತು. ನಿಖರವಾಗಿ. ಅಂದ್ರೆ ಕುಮಾರನ ಶಕ್ತಿ ಕೇವಲ ಸೃಷ್ಟಿಸುವುದಕ್ಕೆ ಸೀಮಿತವಾಗಿಲ್ಲ. ಅದನ್ನ ಜೀವಂತವಾಗಿರಿಸುವುದರಲ್ಲೂ ಇದೆ. ಹೌದು, ಅದೊಂದು ನಿರಂತರ ಕ್ರಿಯೆ. ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಕುಮಾರನು ತನ್ನ ಶಕ್ತಿಯುಳ್ಳ ಮಾತಿನಿಂದ ಸಮಸ್ತವನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದಾನೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಇದರರ್ಥ ಆತ ಹಿಡಿದುಕೊಳ್ಳದಿದ್ರೆ ಇಡೀ ಬ್ರಹ್ಮಾಂಡ ನಾಶವಾಗುತ್ತೆ. ನಾನು ಈ ಆಕರಗಳನ್ನ ಓದುವಾಗ ಒಂದು ಸಂಪರ್ಕ ನನ್ನನ್ನ ಬಹಳ ಆಶ್ಚರ್ಯಗೊಳಿಸಿತು. ಹಳೆ ಒಡಂಬಡಿಕೆಯ ಕೀರ್ತನೆ 102 ಮತ್ತೆ ಹೊಸ ಒಡಂಬಡಿಕೆಯ ಇಬ್ರಿಯರಿಗೆ ಬರೆದ ಪತ್ರದ ನಡುವಿನ ಸಂಬಂಧ. ಹೌದು, ಅದೊಂದು ಅದ್ಭುತವಾದ ಅಂಶ. ಇಲ್ಲಿ ನಾವು ಒಂದು ದಿಟ್ಟವಾದ ದೇವತಾಶಾಸ್ತ್ರೀಯ ತಂತ್ರವನ್ನು ನೋಡ್ಬೋದು. ಹೇಗೆ? ಹಳೆ ಒಡಂಬಡಿಕೆಯ ಕೀರ್ತನೆ 102ರಲ್ಲಿ ಯೆಹೋವನನ್ನ ಅಂದ್ರೆ ಪರಮಪಿತ ದೇವರನ್ನ ಸೃಷ್ಟಿಕರ್ತ ಅಂತ ವರ್ಣಿಸಲಾಗಿದೆ. ನೀನು ಪೂರ್ವಕಾಲದಲ್ಲಿ ಭೂಮಿಗೆ ಅಸ್ಥಿವಾರವನ್ನು ಹಾಕಿದ್ದಿ, ಆಕಾಶವು ನಿನ್ನ ಕೈಕೆಲಸವಾಗಿದೆ. ಅವು ನಾಶವಾಗುವು, ನೀನಾದರೂ ಸ್ಥಿರವಾಗಿರುವಿ ಅಂತೆ. ಅದೇ ಮಾತುಗಳನ್ನ ಹೊಸ ಒಡಂಬಡಿಕೆಯಲ್ಲಿ ಯೇಸುವಿಗೆ ಅನ್ವಯಿಸಲಾಗುತ್ತೆ. ಹೌದು, ಇಬ್ರಿಯರಿಗೆ ಬರೆದ ಪತ್ರದ ಲೇಖಕರು ಅದೇ ವಚನಗಳನ್ನ ನೇರವಾಗಿ ಕುಮಾರನಾದ ದೇವರಿಗೆ ಅಂದ್ರೆ ಯೇಸುವಿಗೆ ಅನ್ವಯಿಸ್ತಾರೆ. ಇದು ಸುಮ್ನೆ ಒಂದು ಹೋಲಿಕೆ ಅಲ್ಲ. ಇದು ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನಿಗೆ ಮಾತ್ರ ಮೀಸಲಾಗಿದ್ದ ಸೃಷ್ಟಿಕರ್ತನ ಸ್ಥಾನಮಾನವನ್ನ ಯೇಸುವಿಗೂ ನೀಡುವ ಒಂದು ದಿಟ್ಟ ಹೆಜ್ಜೆ. ಇದು ಕೇವಲ ಒಂದು ಉದಾಹರಣೆ ಅಥವಾ ಬೇರೆ ಕಡೆಗಳಲ್ಲೂ ಈ ಸಮಾನತೆಯನ್ನು ಒತ್ತಿ ಹೇಳಲಾಗಿದೆಯಾ? ಹಲವಾರು ಕಡೆ. ಯೋಹನ 10:30ರಲ್ಲಿ ಯೇಸುವೆ ನಾನು ಮತ್ತು ನನ್ನ ತಂದೆಯೂ ಒಂದಾಗಿದ್ದೇವೆ ಅಂತಾರೆ. ಓ ಹೌದು. ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ ಆತನು ದೇವರ ಸಾರೂಪ್ಯವುಳ್ಳವನಾಗಿದ್ದರು ಅಂತ ಹೇಳಲಾಗಿದೆ. ಮತ್ತು ಯೋಹಾನ 14:9ರಲ್ಲಿ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಇವೆಲ್ಲವೂ ಅವರ ಅಧಿಕಾರ ಸ್ವರೂಪದಲ್ಲಿನ ಏಕತೆಯನ್ನು ಸಾರುತ್ತವೆ. ಅಧಿಕಾರ ಮತ್ತು ಸ್ವರೂಪದಲ್ಲಿ ಮಾತ್ರವಲ್ಲ, ಆರಾಧನೆಯಲ್ಲಿಯೂ ಕೂಡನಾ? ಖಂಡಿತ. ಪ್ರಕಟಣೆ ಪುಸ್ತಕದ 5ನೇ ಅಧ್ಯಾಯದಲ್ಲಿ ಬರುವ ದೃಶ್ಯ ಇದರ ಪರಾಕಾಷ್ಠೆ. ಅಲ್ಲಿ ಸಿಂಹಾಸನದ ಮೇಲೆ ಕೂತಿದ್ದ ಆತನಿಗೂ ಕುರಿಮರಿಯಾದ ಆತನಿಗೂ ಸ್ತೋತ್ರವೂ ಮಹಿಮೆಯೂ ಇರಲಿ ಅಂತೆ ಸಕಲ ಸೃಷ್ಟಿಯೂ ಹಾಡುತ್ತೆ. ಅಂದ್ರೆ ದೇವದೂತರು, ಮನುಷ್ಯರು ಎಲ್ಲರೂ ಇಲ್ಲಿ ಪರಮಪಿತ ಮತ್ತು ಕುಮಾರ ಇಬ್ಬರೂ ಸಮಾನವಾದ ಆರಾಧನೆಯನ್ನು ಪಡೆಯುತ್ತಾರೆ. ಇದಕ್ಕಿಂತ ದೊಡ್ಡ ಸಮಾನತೆಯ ಪುರಾವೆ ಬೇಕಿಲ್ಲ. ಹಾಗಾದ್ರೆ ತಂದೆ ಮತ್ತು ಮಗ ಇಬ್ರೂ ಸೃಷ್ಟಿಯನ್ನು ತಮ್ಮೊಳಗೆ ಹಿಡಿದಿಟ್ಕೊಂಡಿದ್ದಾರೆ, ಅದನ್ನ ಪೋಷಿಸ್ತಾರೆ ಮತ್ತೆ ಸಮಾನ ಆರಾಧನೆಯನ್ನು ಪಡೀತಾರೆ ಅನ್ನೋದು ಸ್ಪಷ್ಟವಾಯ್ತು. ಆದ್ರೆ ತ್ರಿತ್ವದ ಚಿತ್ರಣ ಇಲ್ಲಿಗೆ ಪೂರ್ಣ ಆಗಲ್ಲ. ಇಲ್ಲ. ಮೂರನೇ ವ್ಯಕ್ತಿಯಾದ ಪವಿತ್ರಾತ್ಮನ ಪಾತ್ರವೇನು? ಆತನು ಈ ವಿಶ್ವವ್ಯಾಪಿ ಅಧಿಕಾರದಲ್ಲಿ ಭಾಗಿಯಾಗಿದ್ದಾನೆಯಾ? ಇದೊಂದು ಕುತೂಹಲಕಾರಿ ಮತ್ತು ಸ್ವಲ್ಪ ಸಂಕೀರ್ಣವಾದ ಪ್ರಶ್ನೆ. ಯಾಕಂದ್ರೆ ಪವಿತ್ರಾತ್ಮನ ಸರ್ವವ್ಯಾಪಿತ್ವದ ಬಗ್ಗೆ ಹಳೇ ಒಡಂಬಡಿಕೆಯಲ್ಲಿ ಕೆಲವು ಚರ್ಚೆಗಳಿವೆ. ಹೌದು, ನಾನು ಅದನ್ನ ಗಮನಿಸಿದೆ. ಕೀರ್ತನೆ 139ರಲ್ಲಿ ನಿನ್ನ ಆತ್ಮಕ್ಕೆ ಮರೆಯಾಗಿ ಎಲ್ಲಿಗೆ ಹೋಗ್ಲಿ ಅಂತ ದಾವೀದನು ಕೇಳ್ತಾನೆ. ಇಲ್ಲಿ ಯೆಹೋವನ ಆತ್ಮ ಅನ್ನೋದು ನಿಜವಾಗಿಯೂ ಪವಿತ್ರಾತ್ಮನೇನಾ? ಹೌದು, ಆ ಬಗ್ಗೆ ಒಂದು ಚರ್ಚೆ ಇದೆ. ಆಕರಗಳು ಇಲ್ಲಿ 2 ಸಂಭಾವ್ಯ ವ್ಯಾಖ್ಯಾನಗಳನ್ನು ಮುಂದಿಡ್ತಾವೆ. ಮೊದಲನೇ ವ್ಯಾಖ್ಯಾನದ ಪ್ರಕಾರ ಯೆಹೋವನ ಆತ್ಮ ಅನ್ನೋದು ಪವಿತ್ರಾತ್ಮನನ್ನೇ ನೇರವಾಗಿ ಸೂಚಿಸುತ್ತೆ. ಹಾಗಾದ್ರೆ ಹಳೆ ಒಡಂಬಡಿಕೆಯ ಕಾಲದಲ್ಲೂ ಪವಿತ್ರಾತ್ಮನು ಸರ್ವವ್ಯಾಪಿಯಾಗಿದ್ದನು, ಆತನು ಆಕಾಶದಲ್ಲಿ ಪಾತಾಳದಲ್ಲಿ ಎಲ್ಲೆಡೆ ಇದ್ದನು ಅಂತ ಸ್ಪಷ್ಟವಾಗುತ್ತೆ. ಸರಿ, ಹಾಗಾದ್ರೆ ಎರಡನೇ ವ್ಯಾಖ್ಯಾನ ಏನ್ ಹೇಳುತ್ತೆ? ಎರಡನೇ ವ್ಯಾಖ್ಯಾನದ ಪ್ರಕಾರ ಯೆಹೋವನ ಆತ್ಮ ಅನ್ನೋ ಪದ ಕೆಲವೊಮ್ಮೆ ದೇವರ ಶಕ್ತಿ ಅಥವಾ ಆತನ ಪರವಾಗಿ ಕೆಲಸ ಮಾಡುವ ದೇವದೂತರನ್ನು ಸೂಚಿಸಬಹುದು. ಈ ದೃಷ್ಟಿಯಲ್ಲಿ ನೋಡಿದ್ರೆ ದೇವರು ತನ್ನ ದೂತರ ಮೂಲಕ ಎಲ್ಲೆಡೆ ಹಾಜರಿದ್ದಾನೆ ಅಂತ ಅರ್ಥ. ಇದು ದೇವರ ಸರ್ವವ್ಯಾಪಿತ್ವವನ್ನು ಪ್ರತಿನಿಧಿಸ್ತದೆಯೇ ಹೊರತು ನೇರವಾಗಿ ಪವಿತ್ರಾತ್ಮನದ್ದಲ್ಲ. ಹೌದು. ಹಾಗಾಗಿ ಇದೊಂದು ಚರ್ಚಾಸ್ಪದ ವಿಷಯ. ಆದ್ರೆ ಆಕರಗಳು ಅಂತಿಮವಾಗಿ ಒಂದು ತಾರ್ಕಿಕ ತೀರ್ಮಾನಕ್ಕೆ ಬರ್ತವೆ. ಅದೇನು? ಆ ವಚನದ ವ್ಯಾಖ್ಯಾನ ಯಾವುದೇ ಇರಲಿ, ತ್ರಿತ್ವದ ಮೂಲಭೂತ ತತ್ವವನ್ನು ನಾವು ಮರಿಬಾರದು. ತತ್ವದ ಪ್ರಕಾರ ಪರಮಪಿತ, ಕುಮಾರ
ಮತ್ತು ಪವಿತ್ರಾತ್ಮ ಸ್ವರೂಪದಲ್ಲಿ ಮತ್ತು ಅಧಿಕಾರದಲ್ಲಿ ಸಮಾನರು. ಸರಿ. ಈ ತರ್ಕದ ಆಧಾರದ ಮೇಲೆ ಆಕರಗಳು ಒಂದು ಪ್ರಶ್ನೆ ಕೇಳ್ತವೆ. ತಂದೆ ಮತ್ತು ಮಗ ಇಬ್ರೂ ಸರ್ವವ್ಯಾಪಿಗಳಾಗಿದ್ದು ಇಡೀ ಸೃಷ್ಟಿಯನ್ನು ಹಿಡಿದುಕೊಂಡಿದ್ರೆ ತ್ರಿತ್ವದ ಇನ್ನೊಬ್ಬ ವ್ಯಕ್ತಿಯಾದ ಪವಿತ್ರಾತ್ಮ ಮಾತ್ರ ಸೀಮಿತವಾಗಿರುವುದು ಸ್ವಲ್ಪ ವಿಚಿತ್ರವಾಗಿ ಕಾಣಿಸಲ್ವಾ? ಹೌದು, ಅದು ತ್ರಿತ್ವದ ಸಮಾನತೆಯ ತತ್ವಕ್ಕೆ ವಿರುದ್ಧವಾಗುತ್ತೆ. ನಿಖರವಾಗಿ. ಅದರಿಂದ ತಂದೆ ಮತ್ತು ಮಗನಂತೆ ಪವಿತ್ರಾತ್ಮನೂ ಕೂಡ ಸರ್ವವ್ಯಾಪಿ ಮತ್ತು ಸೃಷ್ಟಿಯನ್ನು ಪೋಷಿಸುವನಾಗಿರಲೇಬೇಕು ಅನ್ನೋದು ಆಕರಗಳ ಅಂತಿಮ ನಿಲುವು. ಬಹಳ ಸ್ಪಷ್ಟವಾಯಿತು. ಹಾಗಾದ್ರೆ ದೇವರು ಕಾಲ ದೇಶವನ್ನು ಮೀರಿದವನು ಮತ್ತು ತ್ರಿತ್ವದ ಮೂರೂ ವ್ಯಕ್ತಿಗಳು ಸೃಷ್ಟಿಯ ಮೇಲೆ ಸಮಾನ ಅಧಿಕಾರ ಹೊಂದಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ಒಟ್ಟುಗೂಡಿಸಿದ್ರೆ ನಾವು ಒಡೆತನ ಅನ್ನೋ ಅಂತಿಮ ಪರಿಕಲ್ಪನೆಗೆ ಬರ್ತೀವಿ. ಹೌದು, ಇದೆಲ್ಲವೂ ಅಂತಿಮವಾಗಿ ಯಾರ ಒಡೆತನದಲ್ಲಿದೆ ಅನ್ನೋ ಮೂಲಭೂತ ಪ್ರಶ್ನೆಗೆ ನಮ್ಮನ್ನ ತರುತ್ತೆ. ಹಳೆಯ ಒಡಂಬಡಿಕೆಯ ಪೂರ್ವಕಾಲ ವೃತ್ತಾಂಶ ಪುಸ್ತಕದಲ್ಲಿ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಇವುದೆಲ್ಲ ನಿನ್ನದು ಅಂತ ಹೇಳಲಾಗಿದೆ. ಹಾಗೆಯೇ ಕೀರ್ತನೆ 50ರಲ್ಲಿ ಲೋಕವೂ ಅದರಲ್ಲಿರುವ ಸಮಸ್ತವೂ ನನ್ನದು ಅಂತ ದೇವ್ರೇ ಹೇಳುತ್ತಾನೆ. ಈ ವಚನಗಳ ಆಧಾರದ ಮೇಲೆ ಆಕರಗಳ ಅಂತಿಮ ತೀರ್ಮಾನ ಬಹಳ ನೇರ ಮತ್ತು ಸ್ಪಷ್ಟವಾಗಿದೆ. ಕಾಲ, ದೇಶ ಮತ್ತು ಅದರಲ್ಲಿರುವ ಪ್ರತಿಯೊಂದು ವಸ್ತುವು, ಪ್ರತಿಯೊಂದು ಜೀವಿಯೂ ಅಂತಿಮವಾಗಿ ದೇವರದೇ ಆಗಿದೆ. ಒಂದು ನಿಮಿಷ, ಆಕರದಲ್ಲಿ ಉಲ್ಲೇಖಿಸಿರೋ ಸೈತಾನನ ಬಳಗ ಕೂಡ ದೇವರದೇ ಅನ್ನೋದು ಕೇಳೋಕೆ ಸ್ವಲ್ಪ ಆಘಾತಕಾರಿ. ಅಂದ್ರೆ ಕೆಟ್ಟದ್ರ ಮೇಲೂ ದೇವರ ಸಂಪೂರ್ಣ ಒಡೆತನ ಇದೆ ಅಂತಾನಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಆಕರಗಳು ಇದನ್ನ ಒಡೆತನ ಮತ್ತು ನೈತಿಕ ಹೊಣೆಗಾರಿಕೆಯ ನಡುವಿನ ವ್ಯತ್ಯಾಸದ ಮೂಲಕ ವಿವರಿಸೋಕೆ ಪ್ರಯತ್ನಿಸ್ತವೆ. ಅಂದ್ರೆ ಸೈತಾನನ ಬಳಗವು ದೇವರದೇ ಅನ್ನುವಾಗ ಅದರ ಅರ್ಥ ಅವರ ದುಷ್ಟ ಕಾರ್ಯಗಳನ್ನು ದೇವರು ಒಪ್ಕೊಳ್ತಾನೆ ಅಂತಲ್ಲ, ಬದಲಿಗೆ ಅವರ ಅಸ್ತಿತ್ವ ಮತ್ತು ಕಾರ್ಯಗಳು ಕೂಡ ದೇವರ ಸಾರ್ವಭೌಮ ನಿಯಂತ್ರಣವನ್ನು ಮೀರಿಲ್ಲ ಅಂತ. ಅಂದ್ರೆ ಅವರು ಕೂಡ ದೇವರ ಅನುಮತಿಯಿಲ್ಲವೇ ಏನನ್ನು ಮಾಡೋಕೆ ಸಾಧ್ಯವಿಲ್ಲವೇ? ಹೌದು. ಆಕರಗಳ ವಾದದ ಪ್ರಕಾರ ಯಾವುದೂ ದೇವರ ಕಂಟ್ರೋಲ್ನ ಹೊರಗೆ ಸಂಭವಿಸಲ್ಲ. ಎಲ್ಲವೂ, ವಿರೋಧವೂ ಸೇರಿದಂತೆ, ಆತನ ವಿಶಾಲವಾದ ಅಂತಿಮ ಉದ್ದೇಶವನ್ನು ಈಡೇರಿಸಲು ಪರೋಕ್ಷವಾಗಿ ಬಳಕೆಯಾಗುತ್ತೆ. ಓ ಸರಿ. ಹಾಗಾಗಿ ಒಡೆತನದ ದೃಷ್ಟಿಯಿಂದ ಯಾವುದೂ ಸ್ವತಂತ್ರವಾಗಿಲ್ಲ. ಎಲ್ಲವೂ ಆತನ ಸಾರ್ವಭೌಮ ಯೋಜನೆಗೆ ಅಧೀನವಾಗಿದೆ. ಅಂತಿಮ ಒಡೆತನ ಸಂಪೂರ್ಣವಾಗಿ ದೇವರದ್ದೇ. ಇಂದಿನ ಈ ಆಳವಾದ ಚರ್ಚೆಯನ್ನು ಸಂಕ್ಷಿಪ್ತಗೊಳಿಸುವುದಾದರೆ ನಾವು 3 ಪ್ರಮುಖ ಅಂಶಗಳನ್ನು ನೋಡಿದ್ದೇವೆ. ಮೊದಲನೆಯದಾಗಿ, ದೇವರು ಕಾಲ ಮತ್ತು ದೇಶವನ್ನು ಮೀರಿದವನು, ಯಾಕಂದ್ರೆ ಅವೆಲ್ಲವೂ ಆತನಿಂದಲೇ ಉಂಟಾದವು. ಎರಡನೆಯದಾಗಿ, ಪರಮಪಿತ, ಕುಮಾರ ಮತ್ತು ಪವಿತ್ರಾತ್ಮ, ತ್ರಿತ್ವದ ಈ 3 ವ್ಯಕ್ತಿಗಳು ಸೃಷ್ಟಿಯ ಮೇಲೆ ಸಮಾನವಾದ ಅಧಿಕಾರ ಮತ್ತು ಸರ್ವವ್ಯಾಪಿತ್ವವನ್ನು ಹೊಂದಿದ್ದಾರೆ. ಅವರು ಒಟ್ಟಾಗಿ ಸೃಷ್ಟಿಯನ್ನು ಪೋಷಿಸ್ತಾರೆ. ಮತ್ತು ಮೂರನೆಯದಾಗಿ, ಅಂತಿಮವಾಗಿ, ಸೃಷ್ಟಿಯಲ್ಲಿರುವ ಪ್ರತಿಯೊಂದರ ಒಳ್ಳೆಯದು, ಕೆಟ್ಟದ್ದು ಎಲ್ಲದರ ಒಡೆತನ ದೇವರದೇ ಆಗಿದೆ. ಯಾವುದೂ ಆತನ ಸಾರ್ವಭೌಮ ನಿಯಂತ್ರಣದ ಹೊರಗಿಲ್ಲ. ಹೌದು. ಈಗ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. ಈ ಆಕರಗಳ ಪ್ರಕಾರ ಸಮಯವನ್ನು ಒಳಗೊಂಡಂತೆ ಇಡೀ ಸೃಷ್ಟಿಯು ದೇವರೊಳಗೆ ಅಸ್ತಿತ್ವದಲ್ಲಿದೆ. ಎಲ್ಲವೂ ಆತನೊಳಗೆ ನಡೆಯುತ್ತಿದೆ. ಹಾಗಿದ್ದಲ್ಲಿ ಈ ಸರ್ವವ್ಯಾಪಿಯಾದ ಎಲ್ಲವನ್ನೂ ಒಳಗೊಂಡಿರುವ ದೈವಿಕ ಅಸ್ತಿತ್ವದೊಳಗೆ ಮಾನವನ ಪ್ರಜ್ಞೆ ಅಂದ್ರೆ ಕಾನ್ಷಿಯಸ್ನೆಸ್ ಮತ್ತು ಸ್ವತಂತ್ರ ಇಚ್ಛೆ ಅಂದ್ರೆ ಫ್ರೀ ವಿಲ್, ಇದರ ಸ್ವರೂಪದ ಬಗ್ಗೆ ಇದು ಯಾವ ಸೂಚನೆ ನೀಡಬಹುದು? ನಮ್ಮ ಆಯ್ಕೆಗಳು ನಿಜವಾಗಿಯೂ ಸ್ವತಂತ್ರವೇ? ಅಥವಾ ಆ ಬೃಹತ್ ದೈವಿಕ ವಾಸ್ತವದ ಒಂದು ಭಾಗವಾಗಿ ಪೂರ್ವ ನಿರ್ಧಾರಿತವೇ? ಇದರ ಬಗ್ಗೆ ಯೋಚಿಸಿ.